ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ಎಂದಿನಂತೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ. ಯಾವುದೇ ತಪ್ಪನ್ನ ಎಲ್ಲಿ ಕಂಡರೂ ಮೊದಲಿಗೆ ಎತ್ತಿ ಹೇಳೋ ಮುನ್ನ ಆ ತಪ್ಪು ನಿಮ್ಮಲ್ಲಿದ್ದರೆ ಮೊದಲು ತಿದ್ದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿ ಔಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಶುಕ್ರವಾರ, ಯಾವೆಲ್ಲ ವಿಶೇಷ ಮಾಹಿತಿ, ಶುಭ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ? ಜೊತೆಗೆ ಇಂದಿನ ದಿನ ಭವಿಷ್ಯ ಹೇಗಿದೆ ಗುರುಜಿ? ಖಂಡಿತ ಬಹು ವಿಶೇಷವಾಗಿ ಇವತ್ತು ಆಷಾಢ ಶುಕ್ರವಾರ. ಇವತ್ತಿನಿಂದ ಆಂಧ್ರ, ಕರ್ನಾಟಕ, ತಮಿಳುನಾಡು, ಕೇರಳದ ಕೆಲವಾರು ಭಾಗಗಳಲ್ಲಿ ಬಹು ವಿಶೇಷವಾಗಿ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ಕೊಳ್ತಕ್ಕಂಥದ್ದು. ವರಲಕ್ಷ್ಮಿ ಪೂಜೆಯ ಥರವೇ, ಆದರೆ ಅಂಥ ಒಂದು ವಿಜೃಂಭಣೆ, ಆಡಂಬರ, ಸಮಾರಂಭ, ಸಂಭ್ರಮ ಈ ಒಂದು ಆಷಾಢ ಲಕ್ಷ್ಮಿ ಪೂಜೆಯಲ್ಲಿ ಇರೋದಿಲ್ಲ. ತುಂಬ ಸುಲಭವಾಗಿ ಒಂದು ಲಕ್ಷ್ಮಿ ಫೋಟೋವನ್ನು ಇಟ್ಕೊಂಡು ನಿಮ್ಮ ಲೆಕ್ಕಾಚಾರದಂತೆ, ನಿಮ್ಮ ಸಂಸ್ಕಾರದಂತೆ, ಅನುಷ್ಠಾನದಂತೆ, ಕುಟುಂಬ ಪದ್ಧತಿಯಂತೆ ಧೂಪ, ದೀಪ, ನೈವೇದ್ಯ ಇದನ್ನು ಇಟ್ಟು, ಅತಿ ಮುಖ್ಯವಾಗಿ ದೇವಿಗೆ ಏನಾದರೂ ಹೆಸರು ಕಾಳಕ್ಕೆ ಸಂಬಂಧಪಟ್ಟಂಥದ್ದು, ಹೆಸರು ಬೇಳೆ ನೈವೇದ್ಯ, ಏನಾದರೂ ಪಾಯಸವನ್ನು ರವೆಯಿಂದ ಮಾಡಿರ್ತಕ್ಕಂಥದ್ದು, ಉದಿಯಿಂದ ಮಾಡಿರ್ತಕ್ಕಂಥದ್ದು, ಏನಾದರೂ ಸಿಹಿ ಭಕ್ಷ್ಯ, ಅತಿ ಮುಖ್ಯವಾಗಿ ಹೆಸರು ಬೇಳೆ, ಅದರಲ್ಲಿ ಸೇರಿಸಿದ್ರೆ ಕೋಸಂಬರಿ ಥರ ತುಂಬ ವಿಶೇಷ. ಒಂದು 5 ಜನ ಹೆಣ್ಣು ಮಕ್ಕಳಿಗೆ ಸಂಧ್ಯಾ ಕಾಲದಲ್ಲಿ ಗೋಧೋಳಿ ಹೊತ್ತಿನಲ್ಲಿ ಕರೆದು ಅರಿಶಿಣ ಕುಂಕುಮ ಕೊಡೋದು ತುಂಬ ಸಂಪ್ರೀತಳಾಗ್ತಾಳೆ ಅನ್ನತಕ್ಕಂಥ ಮಾತು. ಸೊ ಆಷಾಢ ಮಾಸದ ಈ ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ನಿಮಗೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ನೋಡ್ಬಿಡೋಣ. ಶುಕ್ರವಾರದ ಶುಕ್ಲ ಪಕ್ಷದ ದಶಮಿ ತಿಥಿ, ಸ್ವಾತಿ ನಕ್ಷತ್ರ, ಶಿವಯೋಗ, ಗರಜಕರಣ. ಅದರಲ್ಲೂ ಇವತ್ತು ಆ ಒಂದು ಆಷಾಢ ಶುಕ್ರವಾರ ಅಂತ ಹೇಳಿದ್ನಲ್ಲ, ದೇವಿ ದೇವಸ್ಥಾನಗಳಲ್ಲಿ, ಲಕ್ಷ್ಮೀ ದೇವಸ್ಥಾನಗಳಲ್ಲಿ, ದುರ್ಗಾ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಅಲಂಕಾರಗಳಿರುತ್ತೆ. ಆಯಿತು ಅಂದರೆ ಹೋಗಿ ಬನ್ನಿ. ಅದರಲ್ಲೂ ಮೈಸೂರಿನ ಚಾಮುಂಡೇಶ್ವರಿ ಕೊಪ್ಪಲ್ನಲ್ಲಂತೂ ಬಹು ವಿಜೃಂಭಣೆಯಿಂದ ಪೂಜಾ ಅಲಂಕಾರಗಳು ಮಾಡ್ತಿರ್ತಾರೆ. ಆ ದೇವಿಯ ಒಂದು ಅನುಗ್ರಹಕ್ಕೆ ದರ್ಶನ ಮಾಡಿ ಪಾತ್ರರಾಗಿ ಅಂತ ಹೇಳ್ತಾ ಇರಲಿ. ಯಾವಾಗಲೂ ಒಂದು ಪುಟ್ಟ ಚಿಂತನ ಮಂತ್ರ ನಾನು ನಿಮಗೆ ಹೇಳ್ತಾನೆ ಇರ್ತೇನೆ. ಜೀವನದಲ್ಲಿ ಒಂದು ಪುಟ್ಟದಾಗಿ ನಾಯಿ ಆಗಿದ್ದು ಬಿಡಿ ಒಂದ್ಸಲಿ. ಏನು ಗುರುಗಳೇ ನಮ್ಮ ನಾಯಿ ಅಂತೀರಾ ಅಂತ ನೀವು ಅನ್ಬೋದು. ಗಮನಿಸಿ ನೋಡಿ ನಾಯಿಯನ್ನು. ಅದಕ್ಕೆ ನೀವು ಎಷ್ಟೇ ಪೆಟ್ಟ ಹಾಕಿದ್ರು, ಎಷ್ಟು ಪೆಟ್ಟ ಹಾಕಿದ್ರು, ನೀವೆಷ್ಟು ಊಟ ಹಾಕಿದ್ರು, ನೀವು ಒಳ್ಳೆ ಪಲಾವ್ ಊಟ ಇಷ್ಟ ಹಾಕಿದ್ರು, ಬರೀ ಒಣಕಲು ರೊಟ್ಟಿ ಹಾಕಿದ್ರು, ನಿಮ್ಮನ್ನೇ ಸುತ್ತಿ 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 ಇರುತ್ತೆ. ನಿಮ್ಮನ್ನೇ ನಿಮ್ಮ ಪ್ರೀತಿಗೋಸ್ಕರ ಹಂಬಲಿಸ್ತಿರುತ್ತೆ. ಆದರೆ ನಾವು ನೋಡಿ ಮನುಷ್ಯರಾಗಿ ಯಾರೋ ಒಂದು ಮಾತು ಅಂದ್ಬಿಟ್ಟ, ನಮಗೊಂದು ಒಣಕಲು ರೊಟ್ಟಿ ಕೊಟ್ಟ ಅಂತ ಇಟ್ಕೊಳ್ಳಿ. ಎಲ್ರಿಗೂ ಪಕ್ಕದಲ್ಲಿರೋರಿಗೆಲ್ಲ ಪಲಾವ್ ಹಾಕ್ಬಿಟ್ಟು, ಗೀ ರೈಸ್ ಹಾಕ್ಬಿಟ್ಟು, ಹಬ್ಬದ ಊಟ ಹಾಕ್ಬಿಟ್ಟು, ನಮ್ಮನ್ನು ಕಡೆಯಲ್ಲಿ ಕುಂದಿರಿಸ್ಬಿಟ್ಟು, ಪಂಕ್ತಿನಲ್ಲಿ ಕುಂದಿರಿಸ್ಬಿಟ್ಟು ಏನೋ ಒಂದು ಹಾಕಿದ್ರು, ತಗೋ ಅಂತ. ಮತ್ತು ನಾವು ಅವನ ಕಡೆ ನೋಡೋದಿಲ್ಲ. ಅಸೂಯ, ಅಸಹ್ಯ, ಅಪವ್ಯಸನ ಏನೇನೋ ಆಗ್ಬಿಡುತ್ತೆ. ನಮ್ಮನ್ನು ಅವಮಾನ ಮಾಡಿಬಿಟ್ರು ಅಂತೆಲ್ಲ ಏನೇನೋ ಯೋಚನೆ ಮಾಡ್ತೇವೆ. ಆದರೆ ಆ ನಾಯಿ ನೋಡಿ, ನನ್ನ ಯಜಮಾನ ಅಷ್ಟೇ ಅದನ್ನೋದು, ನನಗೆ ಹಾಕಿದ್ರಲ್ಲಿ ತೃಪ್ತಿ ಅಂತ, ಸಿಕ್ಕಿದ್ರಲ್ಲಿ ತೃಪ್ತಿ. ಇಟ್ ಡಸಂಟ್ ಎಕ್ಸ್ಪೆಕ್ಟ್ಸ್ ಎನಿಥಿಂಗ್. ಅದೇನು ಬಯಸೋದಿಲ್ಲ, ಬರೀ ಪ್ರೀತಿ ಅಷ್ಟೇ. ನಾನು ನನ್ನ ಯಜಮಾನ, ನನ್ನ ಯಜಮಾನನಿಗೆ ನಾನು ಸೇವಕನಾಗಿ ಪ್ರೀತಿಯ ನಾಯಿಯಾಗಿರಬೇಕು ಅಂತಕ್ಕಂಥದ್ದು ಅಷ್ಟೇ. ತುಂಬ ಮುದ್ದು ಅದು. ನೀವು ಒಂದು ಪೆಟ್ಟು ಹಾಕಿ ನೋಡಿ, ಒಂದು 10 ನಿಮಿಷ ನೋಡಿ, ಈಗ ನೋಡಿ ಅಂತ ನೋಡಿ, ಓಡಿ ಬಂದು ಥಟ್ ಅಂತ ತೊಡೆ ಮೇಲೆ ಕೂತ್ಕೊಬಿಡುತ್ತೆ. ನಾವು ಒಂದು ಪೆಟ್ಟ, ಒಂದು ಮಾತು ಅಂದ್ಬಿಟ್ರೆ ನಾವು ಮತ್ತೆ ಆಜನ್ಮ ಪರ್ಯಂತವಾಗಿ ಅವ್ರನ್ನ ದ್ವೇಷಿಸ್ತಿರ್ತೀವಿ. ನಮ್ಮನ್ನು ಹೀಗೆ ಅಂದುಬಿಟ್ರು, ಹಾಗಂದುಬಿಟ್ರು ಅನ್ನತಕ್ಕಂಥದ್ದು. ಸೊ ಜೀವನದಲ್ಲಿ ಒಮ್ಮೆ, ಒಂದು ಸಲ ಆದರೂ, ದಿನಕ್ಕೊಮ್ಮೆ ಆದರೂ ನಾಯಿಯ ಹಾಗೆ, ಸೇವಕನ ಹಾಗೆ ನಿಮ್ಮ ಕೆಲಸದಲ್ಲೂ, ನಿಮ್ಮ ಕಾರ್ಯದಲ್ಲೂ, ನಿಮ್ಮ ಪ್ರೀತಿಯಲ್ಲೂ, ನಿಮ್ಮ ಯಶಸ್ಸಿನಲ್ಲೂ, ಎಲ್ಲದರಲ್ಲೂ ಒಂದು ಸಲ ಪ್ರಯೋಗ ಮಾಡಿ ನೋಡಿ. ದಿನಕ್ಕೊಮ್ಮೆ ಯಾರೋ ನಿಮ್ಮನ್ನು ಅನವರ್ಥ ಪ್ರೀತಿಸ್ತಿರ್ತಾರೆ, ನಾಯಿ ಹಾಗೆ ಪ್ರೀತಿಸ್ಕೊಳ್ಳಿ. ಅದು ಕೋಪ ಮಾಡ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ. ನೀವು ಹಾಕಲಿಲ್ಲ ಅಂದರೂ ಸುಮ್ಮನೆ ಇರುತ್ತೆ. ಹೌದಲ್ವಾ? ನಮಗೆ ಮನುಷ್ಯನಾಗಿ ಕೊಟ್ಟರೆ ಮಾತ್ರ ಒಳ್ಳೆಯವರು, ಕೊಡದಿದ್ದರೆ ಕೆಟ್ಟವರು. ಆ ಮೇಲಾಧಿಕಾರಿ ನಮಗೆ ಪೊಸಿಷನ್ ಕೊಟ್ಟರೆ ಮಾತ್ರ ಒಳ್ಳೆಯವರು.
ಇಲ್ಲ ಅಂದರೆ ಅವನು ಯಾರಿಗೂ ಏನೋ ಮಾಡಿಬಿಟ್ಟಪ್ಪ, ದುಡ್ಡು ಇಸ್ಕೊಂಡು ಕೊಟ್ಟು ಬಿಟ್ಟ. ನಾಯಿ ಹಾಗೆ ಅನ್ಕೊಳ್ಳೋದಿಲ್ಲ. ನೀವು ನಿಮ್ಮ ಮನೆಗೆ ಯಾರನ್ನಾದರೂ ಕರ್ಕೊಂಡು ಬನ್ನಿ, ಯಾರನ್ನಾದರೂ ಕಳಿಸ್ಬಿಡಿ, ಅದು ಮಾತ್ರ ಹೋಗೋದಿಲ್ಲ, ನಿಮ್ಮ ಸುತ್ತಲೂ ಇರುತ್ತೆ, ನಿಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಕೊನೆಯವರೆಗೂ ಇರುತ್ತೆ. ಹಾಗೆ ಕೊನೆಯವರೆಗೂ ಒಮ್ಮೆಯಾದರೂ, ಒಂದು ಬಾರಿಯಾದರೂ ನಾಯಿಯ ಹಾಗೆ ಒಂದು ಚಿಂತನೆಯನ್ನು ಇಟ್ಕೊಂಡು ನೋಡಿ. ಜೀವನ ಪರ್ಯಂತ ತುಂಬ ತೃಪ್ತಿಯಾಗಿ ಬದುಕ್ತೀರಾ. ಇದೇ ಬೇಕು, ಹೀಗೆ ಇರಬೇಕು, ಹಿಂಗೆ ಇರಬೇಕು, ಅದು ಯಾವುದು ಬೇಡ. ನಾನು ನನ್ನ ತಂದೆ ತಾಯಿನ ಪ್ರೀತಿಸ್ತೀನಿ ಅಷ್ಟೇ, ಅವ್ರು ಪ್ರೀತಿಸ್ತಾರೋ ಇಲ್ವೋ ಬೇಕಿಲ್ಲ. ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೀನಿ, ಅವ್ರು ಕೊಡ್ತಾರೋ ಇಲ್ವೋ ಬೇಕಿಲ್ಲ. ನನ್ನ ಪೊಸಿಷನ್ ವಿಲ್ ಹ್ಯಾಪನ್ಸ್. ಒಂದಿನ ನನಗೂ ಪಲಾವ್ ಸಿಗುತ್ತೆ, ಒಂದಿನ ನನಗೂ ನನ್ನ ಯಜಮಾನ ಬೆನ್ ತಟ್ತಾನೆ ಅಂತಕ್ಕಂಥ ಒಂದು ಭಾವ ಇಟ್ಕೊಳ್ಳಿ. ಒಂದಿನ ಖಂಡಿತ ನನ್ನ ಯಜಮಾನ ಬದಲಾಗ್ತಾನೆ, ಒಂದಿನ ಖಂಡಿತ ನನ್ನ ಹೆಂಡತಿ ಬದಲಾಗ್ತಾಳೆ, ಒಂದಿನ ಖಂಡಿತ ನನ್ನ ಸ್ನೇಹಿತ ಅರ್ಥ ಮಾಡ್ಕೋತಾನೆ. ನಾಯಿ ಹಾಗೆ ತನ್ನ ಪಾಡಿಗೆ ಹೋಗಿ ಮೂಲೆಯಲ್ಲಿ ಮಲ್ಕೊಳ್ತಾ. ಅದಕ್ಕೆ ಅಭ್ಯಾಸ ಮಾಡಿಸಿ ನೋಡಿ. ತುಂಬ ಅಭ್ಯಾಸ ಮಾಡಿಸಿದ್ರೆ ಮಂಚದಲ್ಲೂ ಬಂದು ಮಲಗುತ್ತೆ, ಅದು ನಿಮ್ಮ ಪಕ್ಕದಲ್ಲೂ ಬಂದು ಮಲಗುತ್ತೆ, ಎದೆ ಮೇಲೆ ತಲೆ ಇಟ್ಕೊಂಡು ಹೀಗೇ ನೋಡ್ತಿರುತ್ತೆ. ಹಾಗೆ ಆ ನಾಯಿಯ ಕಣ್ಣುಗಳನ್ನು ನೋಡಿ, ಸ್ವಚ್ಛಂದ ಪ್ರೀತಿ, ಅದರಲ್ಲಿ ಏನೂ ಇರೋಲ್ಲ. ಅದಕ್ಕೆ ಕೋಪ ಬಂದಾಗ ಮಾತ್ರ, ಕೋಪ ಬಂದಿದ್ದಷ್ಟೇ ಅದಕ್ಕೆ ಗೊತ್ತಿರುತ್ತೆ, ಮತ್ತೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿರೋದಿಲ್ಲ. ಇಟ್ ನೆವರ್ ಕ್ರಾಸಸ್ ಬೌಂಡ್ರಿ ಅಂತೀವಿ. ಅದು ನೋಡಿ, ನಾಯಿಗಳು ಸಾಮಾನ್ಯವಾಗಿ ತಮ್ಮ ಸುತ್ತಮುತ್ತಲ ಪರಿಸರ ಬಿಟ್ಟು ಬೇರೆ ಪರಿಸರಕ್ಕೆ ಹೋಗೋದಿಲ್ಲ, ಬೇರೆ ಗಲ್ಲಿಗೆ ಹೋಗೋದಿಲ್ಲ. ಹಮಾರ ಗಲ್ಲಿ ಮೇ ಹಮಾರ ಕುತ್ತಾ ಭಿ ಶೇರ್ ಹೈ ಅಂತೀವಿ. ಅಂದರೆ ನಿಮಗೆ ಗೊತ್ತಿರೋದನ್ನ ಮಾತ್ರ ಆಟ ಆಡಿ, ಗೊತ್ತಿಲ್ಲೋದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ, ಸೋತೋಗ್ತೀರಾ. ನಿಮಗೆ ಹಾರ್ಡ್ವೇರ್ ಗೊತ್ತಿದೆ ಅಂದರೆ ಹಾರ್ಡ್ವೇರೇ ಮಾಡಿ, ಡಾನ್ಸ್ ಗೊತ್ತಿದೆ ಅಂದರೆ ಡಾನ್ಸ್ನಲ್ಲೇ ಪ್ರೊಫೆಷ್ನಲ್ ಆಗಿ, ನಾಟ್ಯ ಗೊತ್ತಿದೆ ಅಂದರೆ ನಾಟ್ಯದಲ್ಲೇ, ಸಂಗೀತ ಗೊತ್ತಿದೆ ಅಂದರೆ ಸಂಗೀತದಲ್ಲೇ ನೋಡಿ, ಜೀವನದಲ್ಲಿ ಯಶಸ್ಸಾಗ್ತೀರಾ. ಇಲ್ಲ, ನೀವು ಯಾವಾಗ ಬೌಂಡ್ರಿ ದಾಟ್ತಿರೋ ಬೇರೆ ನಾಯಿಗಳು ಬಂದು ಅಟ್ಯಾಕ್ ಮಾಡ್ತವೆ, ಹೌದಲ್ವಾ? ಆ ಕುಯ್ 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 ಅಂತ ಅದು ಓಡ್ ಬಂದ್ಬಿಡುತ್ತೆ. ಆಗ ನಾವು ಅಯ್ಯೋ ನನ್ನನ್ನು ಯಾರೋ ತುಳಿದು ಬಿಟ್ರು, ನಾನು ಯಾಕಪ್ಪ ಮಾಡೋಕ್ಕೋದೆ, ಗೊತ್ತಿಲ್ದಿರೋ ವ್ಯಾಪಾರ, ಗೊತ್ತಿಲ್ದಿರೋ ವ್ಯವಹಾರ, ಗೊತ್ತಿಲ್ದಿರೋ ಗೆಳೆತನ, ಅವು ನನಗೆ ಬೇಕಿತ್ತ ಅಂತ ಅನಿಸುತ್ತೆ. ಇರುವುದರಲ್ಲಿ, ಗೊತ್ತಿರುವುದರಲ್ಲಿ ಸಂತೃಪ್ತಿಯಿಂದ ಇರಿ, ಜೀವನ ತುಂಬ ಚೆನ್ನಾಗಿರುತ್ತೆ, ಮಧುರವಾಗಿರುತ್ತೆ. ಇರಲಿ, ಈ ರಾಶಿ ಬಗ್ಗೆ ಹೇಳಬೇಕು. ಇವತ್ತು ಸ್ವಾತಿ ನಕ್ಷತ್ರ, ಬಹು ವಿಶೇಷವಾಗಿ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಈ ರಾಹು ಪ್ರಭಾವದ ನಕ್ಷತ್ರ. ಸ್ವಾತಿ ನಕ್ಷತ್ರ ಅಂದರೆ ಮಹಾನಕ್ಷತ್ರ ಅಂತ ಹೇಳ್ತೇವೆ. ನೋಡೋಣ. ಮೇಷ ರಾಶಿಗೆ ಬಹು ವಿಶೇಷವಾಗಿ ಆ ಚಂದ್ರ ತುಲಾ ರಾಶಿಯಲ್ಲಿರ್ತಕ್ಕಂಥದ್ದು, ಸುಖಸ್ಥಾನಾಧಿಪತಿ, ರಾಹು ಪ್ರಭಾವದಲ್ಲಿ ಸಪ್ತಮದಲ್ಲಿರೋದ್ರಿಂದ ಸಂಗಾತಿ ಆರೋಗ್ಯದಲ್ಲಿ ಒಂಚೂರು ಕದಲಿಕೆ, ಮಾತುಕತೆಯ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರು. ಆದರೆ ಅನ್ಯಾಯ ಅಕ್ರಮಗಳ ಮೂಲಕ ಏನಾದರೂ ಸಂಪಾದನೆ ಮಾಡ್ತಿದ್ರೆ, ಪೊಲೀಸ್ ಇಲಾಖೆನಲ್ಲಿದ್ದರೆ, ಕಳ್ಳರಾಗಿದ್ರು, ಮೋಸ ಮಾಡ್ತಿದ್ರು, ದಗಾ ಮಾಡ್ತಿರೋರಿಗೆ ಇವತ್ತು ಸ್ವಲ್ಪ ಲಾಭವೇ, ಒಳ್ಳೆಯದೇ. ಕಳ್ತನ ಮಾಡೋರಿಗೆ ಸಿಕ್ಕಾಕೋತೀರ ಅಷ್ಟೇ, ಯಾಕಂದ್ರೆ ಅಷ್ಟಮದಲ್ಲಿದ್ದಾನೆ ರಾಹು. ಭಯದಿಂದ ನೀವು ಮಾಡಿರೋ ಏನೋ ಒಂದು ಎಡವಟ್ಟು, ಕೆಲಸದಲ್ಲೋ, ಕಾರ್ಯದಲ್ಲೋ, ಉದ್ಯೋಗದಲ್ಲೋ ಕೆಲವರು ಇರ್ತಾರೆ ಸುಳ್ಳುಗಾರರು, ಮೇಲ್ನೋಟಕ್ಕೆಲ್ಲ ಮಾಡಿದಾಗ ತೋರಿಸ್ತಾರೆ, ಆದರೆ ಅಲ್ಲೇನೂ ಮಾಡಿರೋದಿಲ್ಲ. ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಯಾಕೆಂದರೆ ಚಂದ್ರ ರಾಹು ಪ್ರಭಾವದಲ್ಲಿದ್ದು 7ನೇ ಮನೆಯಲ್ಲಿ ರಾಹು ಬೇರೆ ಇದ್ದಾನೆ. ನಿಮಗೆ ನೇರವಾಗಿ ನೋಡ್ತಿರೋದ್ರಿಂದ ಆ ಕೇಂದ್ರ ಸ್ಥಾನದಿಂದ ಏನೋ ಗುಪ್ತ ಭಯ, ಗುಪ್ತ ಕಾಯಿಲೆ, ಗುಪ್ತ ತೊಂದರೆಯ ಒಂದು ಭಾವ, ಒಡ ಹುಟ್ಟಿದವರ ಒಂದು ಸಂಕಟ, ಎಲ್ಲೋ ಮಕ್ಕಳ ಬಗ್ಗೆ ಚಿಂತೆ, ಹಿರಿಯರ ಬಗ್ಗೆ ಚಿಂತೆ, ಕುಟುಂಬದ ಬಗ್ಗೆ ಚಿಂತೆ, ದೂರದ ಒಂದು ಯಶಸ್ಸಿನ ಬಗ್ಗೆ ಚಿಂತೆ, ನಾಳಿನ ಬಗ್ಗೆ ಚಿಂತೆ, ಮುಂದೆ ಹೇಗೆ ಸಾಲ ತೀರಿಸ್ತೀನೋ, ಹೇಗೆ ದುಡ್ಡೆತ್ತಿಟ್ಕೋತೀನೋ, ಹೇಗಿದೆಲ್ಲ ನಿವಾರಿಸ್ಕೋತೀನೋ. ಅರೇ, ಗೆಲುವನ್ನೋದೇ ಶಾಶ್ವತ ಇಲ್ಲ. ಸರಿ, ಮೊನ್ನೆ ಯಾವಾಗಲೂ ಡಬಲ್ ಸೆಂಚುರಿ ಯಾರೋ ಹೊಡೆದ್ರಂತೆ, ಇವತ್ತು ಹೊಡೆದಿದ್ದಾರೆ ಅವರು? ಖಂಡಿತ ಇಲ್ಲ. ನಾಳೆ ಇನ್ಯಾರೋ ಟ್ರಿಬಲ್ ಸೆಂಚುರಿ ಹೊಡಿತಾರೆ, ಆಗ ಅವ್ರನ್ನ ನೆನ್ಸ್ಕೋತಾರೆ ಅಷ್ಟೇ, ಮರ್ತೋಗ್ತಾರೆ. ಗೆಲುವನ್ನೇ ಮರ್ತೋಗ್ತಾರೆ ಅಂದರೆ ಸೋಲನ್ನು ಜ್ಞಾಪಕ ಇಟ್ಕೊಂಡು ಕೊರಗೋದು ಕೆಲವ್ರ ಚಿಂತೆ. ಇವತ್ತು ವೃಷಭ ರಾಶಿಯವರು ಅಂತ ಒಂದು ಕೊರಗಿನಲ್ಲಿ ಬಾಳ್ತೀರಾ. ಎಚ್ಚರಿಕೆ, ಕೊರಗಬೇಡಿ, ಎಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು. ಗುರುಜಿ, ಇಂದಿನ ರಾಶಿ ಫಲದ ಕುರಿತು ಹೇಳ್ತಾ ಚಿಂತನ ಮಂಥನದಲ್ಲಿ ಬಹಳ ಒಳ್ಳೆಯ ಒಂದು ಮಾತನ್ನ ಹೇಳಿದ್ದೀರಾ. ನಾಯಿಯಂತೆ ನಿಷ್ಠೆ, ನಿಯತ್ತನ್ನ ಮೈಗೂಡಿಸ್ಕೊಂಡಾಗ ಜೀವನ ನೆಮ್ಮದಿಯಾಗಿರತ್ತೆ ಅಂತ. ವೀಕ್ಷಕರೇ, ಇನ್ನಷ್ಟು ಮತ್ತಷ್ಟು ಮಾಹಿತಿ ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಓಂ ಬ್ರಹ್ಮಾನಂದ ಓಂಕಾರ